ನಮಸ್ಕಾರ ಸ್ನೇಹಿತರೆ. ಈ ದಿನ ನಾವು ಪ್ರಚಲಿತ ಘಟನೆಗಳ ಕುರಿತಾಗಿ ನೋಡಿಕೊಳ್ಳೋಣ. ಇಲ್ಲಿ ಮೊದಲನೇದಾಗಿ ಅಂತಾರಾಷ್ಟ್ರೀಯ ತಿಮಿಂಗಲ್ ಶಾರ್ಕ್ ದಿನಾಚರಣೆ. ಆಯ್ಕೆಗಳು ಆಗಸ್ಟ್ 30, ಆಗಸ್ಟ್ 29, ಜುಲೈ 30, ಮಾರ್ಚ್ 10. ಸ್ನೇಹಿತರೆ, ಅಂತಾರಾಷ್ಟ್ರೀಯ ತಿಮಿಂಗಲ್ ಶಾರ್ಕ್ ದಿನಾಚರಣೆ ಏನಪ್ಪ ಅಂತಂದ್ರೆ ಆಗಸ್ಟ್ 30ರಂದು ಆಚರಣೆ ಮಾಡಲಾಗುತ್ತದೆ. ಅಂತಾರಾಷ್ಟ್ರೀಯ ತಿಮಿಂಗಲ್ ಶಾರ್ಕ್ ದಿನವನ್ನು ಆಗಸ್ಟ್ 30ರಂದು ಆಚರಣೆ ಮಾಡಲಾಗುತ್ತಿದ್ದು, ಇದನ್ನು ಮೊದಲ ಬಾರಿಗೆ ಏನಪ್ಪ ಅಂತಂದ್ರೆ 2008ರಲ್ಲಿ ಇಸ್ಲಾ ಹೋಲ್ ಬಾಕ್ಸ್ನಲ್ಲಿ ನಡೆದಂಥ ತಿಮಿಂಗಲ್ ಶಾರ್ಕ್ ಸಮ್ಮೇಳನದಲ್ಲಿ ಆಯೋಜಿಸಲಾಗಿತ್ತು. 1820ರ ದಶಕದಲ್ಲಿ ದಕ್ಷಿಣ ಆಫ್ರಿಕಾದ ಕರಾವಳಿಯಲ್ಲಿ ತಿಮಿಂಗಲ್ ಶಾರ್ಕನ್ನು ಮೊದಲ ಬಾರಿಗೆ ಕಂಡುಹಿಡಿಯಲಾಯಿತು. ಡಾಕ್ಟರ್ ಆಂಡ್ರೂ ಸ್ಮಿತ್ ಈ ಮೀನನ್ನು ಭೂಮಿಯ ಮೇಲೆ ಇರುವಂಥ ಅತಿ ದೊಡ್ಡ ಶಾರ್ಕ್ ಎಂದು ವಿವರಿಸಿದ್ದಾರೆ. ಭಾರತದ ಮೊದಲ ಡಿಜಿಟಲ್ ನ್ಯಾಷನಲ್ ಮ್ಯೂಸಿಯಂ ಆಫ್ ಎಪಿಗ್ರಫಿ ಎಲ್ಲಿ ಉದ್ಘಾಟನೆಯಾಗಿದೆ? ಸ್ನೇಹಿತರೆ, ಸರಿ ಆಯ್ಕೆ ಹೈದರಾಬಾದ್ನಲ್ಲಿ ಏನಪ್ಪ ಅಂತಂದ್ರೆ ಡಿಜಿಟಲ್ ನ್ಯಾಷನಲ್ ಮ್ಯೂಸಿಯಂ ಆಫ್ ಎಪಿಗ್ರಫಿ ಉದ್ಘಾಟನೆಯಾಗಿದೆ. ಕೇಂದ್ರ ಸಚಿವರಾದಂಥ ಜಿ ಕಿಶನ್ ರೆಡ್ಡಿ ಅವರು ಹೈದರಾಬಾದ್ನ ಸಾಲಾರ ಜಂಗ್ ಮ್ಯೂಸಿಯಂನಲ್ಲಿ ಭಾರತ ಡಿಜಿಟಲ್ ನ್ಯಾಷನಲ್ ಮ್ಯೂಸಿಯಂ ಆಫ್ ಎಪಿಗ್ರಫಿ ಶಿಲಾನ್ಯಾಸವನ್ನು ಉದ್ಘಾಟಿಸಿದರು. ಮಹಿಳೆಯರ ಮದುವೆ ವಯಸ್ಸು 18ರಿಂದ 21ಕ್ಕೆ ಏರಿಸಿದಂಥ ರಾಜ್ಯ ಯಾವುದು? ಮಹಿಳೆಯರ ಮದುವೆಯ ವಯಸ್ಸನ್ನು 18ರಿಂದ 21ಕ್ಕೆ ಏರಿಸಿದಂಥ ರಾಜ್ಯ ಹಿಮಾಚಲ ಪ್ರದೇಶ. ಇಲ್ಲಿ ಮಹಿಳೆಯರ ವಯಸ್ಸು 18ರಿಂದ 21ಕ್ಕೆ ಏರಿಕೆ ಮಾಡುವ ಮಸೂದೆಯನ್ನು ಹಿಮಾಚಲ ಪ್ರದೇಶದ ವಿಧಾನಸಭೆಯು ಅಂಗೀಕರಿಸಿದೆ. NSGಯ ನೂತನ ಮುಖ್ಯಸ್ಥರು ಯಾರು? ಸ್ನೇಹಿತರೆ, ಬ್ಲ್ಯಾಕ್ ಕ್ಯಾಟ್ ಎಂದೇ ಖ್ಯಾತಿ ಪಡೆದಂಥ ಈ NSGಯ ನೂತನ ಮುಖ್ಯಸ್ಥರು ಏನಪ್ಪ ಅಂತಂದ್ರೆ ಬಿ ಶ್ರೀನಿವಾಸನ್ ಅವರು ಆಗಿದ್ದಾರೆ. ರಾಷ್ಟ್ರೀಯ ಭದ್ರತಾ ಪಡೆ NSGಯ ಮುಖ್ಯಸ್ಥರಾಗಿ ಹಿರಿಯ IPS ಅಧಿಕಾರಿಯಾದಂಥ ಬಿ ಶ್ರೀನಿವಾಸ್ ಅವರು ನೇಮಕಗೊಂಡಿದ್ದಾರೆ. ಇಲ್ಲಿ NSG ಮಹಾನಿರ್ದೇಶಕರ ಹುದ್ದೆ ಏನಪ್ಪ ಅಂತಂದ್ರೆ ಶ್ರೀನಿವಾಸ್ ನೇಮಕಕ್ಕೆ ಕೇಂದ್ರ ಸಚಿವ ಸಂಪುಟ ನೇಮಕಾತಿ ಅನುಮೋದನೆ ನೀಡಿದ್ದು, ಇವರ ಅಧಿಕಾರಾವಧಿ ಏನಪ್ಪ ಅಂತಂದ್ರೆ 2027 ಆಗಸ್ಟ್ 31ರವರೆಗೆ ಇರಲಿದೆ ಎಂದು ಸಚಿವಾಲಯ ಆದೇಶದಲ್ಲಿ ತಿಳಿಸಿದೆ. ಈ PN ಶ್ರೀನಿವಾಸ್ ಅವರು ಏನಪ್ಪ ಅಂತಂದ್ರೆ 1992ರ ಬ್ಯಾಚ್ನ ಬಿಹಾರ್ ಕೇಡರ್ನ IPS ಅಧಿಕಾರಿಯಾಗಿದ್ದು, ಇವರು ಬಿಹಾರ್ ಪೊಲೀಸ್ ಪಡೆಯಲ್ಲಿ ನಿರ್ದೇಶಕರಾಗಿದ್ದರು. ಅದೇ ರೀತಿ NSGಯ ಪೂರ್ವ ಮಹಾನಿರ್ದೇಶಕರಾದಂಥ ನಳಿನ್ ಪ್ರಭಾತ್ ಅವರನ್ನು ಜಮ್ಮು ಕಾಶ್ಮೀರದ ವಿಶೇಷ ಮಹಾನಿರ್ದೇಶಕರನ್ನಾಗಿ ನಿಯೋಜನೆ ಮಾಡಿದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ನೂತನ ಅಧ್ಯಕ್ಷರು ಚಲ್ಲ ಶ್ರೀನಿವಾಸಲು ಏನಪ್ಪ ಅಂತಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ನೂತನ ಅಧ್ಯಕ್ಷರಾಗಿದ್ದಾರೆ. SBIನ ಹಾಲಿ ಅಧ್ಯಕ್ಷರಾದಂಥ ದಿನೇಶ್ ಕುಮಾರ್ ಖಾರಾ ಅವರು ಆಗಸ್ಟ್ 21ರಂದು ನಿವೃತ್ತಿಯನ್ನು ಹೊಂದಿದ್ದರು. ಹಾಗಾಗಿ ಹಣಕಾಸು ಸೇವಾ ಸಂಸ್ಥೆಗಳ ಬ್ಯೂರೋದಿಂದ ಶ್ರೀನಿವಾಸಲು ಅವರನ್ನು ಆಯ್ಕೆ ಮಾಡಲಾಯಿತು.